ಸಂಪ್ರದಾಯನ ಏನ್ ಹೇಳಿ ಮಾಡೋಣ? ಅದೇ ಕಣಪ್ಪ, ಈ ದೇವಸ್ಥಾನದೊಳಿಕೆ ಗಂಡ ಎಂಡ್ರನ್ ಎತ್ಕೊಂಡ್ ಹೋಗ್ಬೇಕು. ಅಯ್ಯಯ್ಯೋ, ಅದೆಲ್ಲ ಬೇಡ ಅಮ್ಮ. ನೀನಾದ್ರೂ ಹೇಳಮ್ಮ ಅದೆಲ್ಲ ಬೇಡ ಅಂತ. ಅಳಿಂದ್ರೆ ಅದು ಹಳ್ಳಿಲಿ ನಡೆಯುವಂತ ಸಂಪ್ರದಾಯ, ನೀವೇನ್ ಮಾಡ್ಬೇಕಾಗಿಲ್ಲ. ಅಮ್ಮ, ಸಂಪ್ರದಾಯ ಅಂತ ಬೇರೆ ಹೇಳ್ತಾ ಇದ್ದೀರಾ, ಪಾಲಿಸ್ತಾ ಇರೋದಕ್ಕಾಗತ್ತಾ? ಅಷ್ಟಕ್ಕೂ ಎತ್ಕೊಂಡು ಹೋಗೋದು ನಾನಲ್ವಾ, ನೀವ್ಯಾಕೆ ಟೆನ್ಷನ್ ಆಗ್ತೀರಾ? ಅಂದ್ರೆ ನೀವು ನನ್ನನ್ನ ಇದಪ್ಪ ಅಮ್ಮ ನೋಡ್ತಾ ನಿಂತ್ಬಿಟ್ರಲ್ಲ, ನೋಡ್ತೀವಿ. ನೀವು ಹಂಗೆ ನೋಡ್ತಾ ನಿಂತ್ಬಿಟ್ರಲ್ಲ, ಅವ್ರ ಹಂಗಾಸ್ ಹೋಗ್ಲಿ, ನಾವ್ ಹಿಂಗಾಸ್ ಹೋಗುವ ಬನ್ನಿ. ಅಣ್ಣ, ಅಳಿಂದ್ರು ಸಿಟಿಲೇ ಹುಟ್ಟಿದ್ರು, ಶಾಸ್ತ್ರ ಸಂಪ್ರದಾಯ ಮರ್ತಿಲ್ಲ ನೋಡು. ಒಳ್ಳೆ ಮನೆತನದಲ್ಲಿ ಬೆಳೆದವ್ರಿಗೆ ನಂಬಿಕೆಗಳು ಇರುತ್ತಮ್ಮ. ಅದು ಸಿಟಿ ಆದ್ರೇನು, ಹಳ್ಳಿ ಆದ್ರೇನು. ಹಾಗಾದ್ರೆ ಇನ್ಮೇಲೆ ನನ್ನ ಮೊಮ್ಮಗನಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಲ್ವಾ? ಹಾಗೆ ಹೇಳಕ್ಕಾಗಲ್ಲ ತಾಯಿ, ಖಂಡಿತವಾಗ್ಲೂ ತೊಂದರೆ ಆಗುತ್ತೆ. ಇನ್ನು 6 ತಿಂಗಳುಗಳ ಕಾಲ ಹಲವಾರು ಗಂಡಾಂತರಗಳು ಅವನಿಗೆ ಎದುರಾಗುತ್ತೆ. ಒಂದಕ್ಕಿಂತ ಒಂದು ಅತಿ ಬಲವಾಗಿರುತ್ತೆ. ಈಗಷ್ಟೇ ಶೌರ್ಯಂಗ್ ಮದುವೆ ಆಗಿದೆ, ಆ ಹುಡುಗಿ ನಮ್ ಶೌರ್ಯನ ರಕ್ಷಿಸ್ತಾಳೆ ಅಂತ ಹೇಳಿದ್ರಿ, ಮತ್ತೆ ಈಗ ಗಂಡಾಂತರಗಳು ಎದುರಾಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಶೌರ್ಯನಿಗೆ ತೊಂದರೆ ಆಗೋದು ಎಷ್ಟು ನಿಜಾನೋ, ಅವನ್ ಕೈ ಹಿಡಿದವಳು ಅವನನ್ನ ಕಾಪಾಡೋದು ಅಷ್ಟೇ ನಿಜ. ಕೆಲವೊಂದು ಸಂದರ್ಭಗಳು ಆ ಹೆಣ್ಣು ಮಗಳ ತಾಳಿಗೂ ಕೂಡ ಸವಾಲ್ ಒಡ್ಡೋ ಹಾಗಿರುತ್ತೆ. ಆದ್ರೆ ಅವಳು ಎಲ್ಲವನ್ನು ಧೈರ್ಯವಾಗಿ ಎದುರಿಸ್ಬೇಕು. ನೀವು ಆದಷ್ಟು ಬೇಗ ಆ ಹುಡುಗಿನ ಸೊಸೆ ಅಂತ ಮನೆ ತುಂಬಿಸ್ಕೊಳ್ಳೋದು ಅತಿ ಉತ್ತಮ. ಆ ಹುಡುಗಿ ಯಾರು ಅಂತ ಗೊತ್ತಾದ್ರೆ ನಾನು ಅವಳ ಮನೆ ತುಂಬಿಸ್ಕೊಳ್ತೀನಿ, ಸೊಸೆ ಅಂತ ಒಪ್ಕೊಳ್ತೀನಿ. ಆದ್ರೆ ನಮ್ ಶೌರ್ಯನ್ ಜೀವನದಲ್ಲಿ ಯಾಕಿಷ್ಟೊಂದು ಕಂಟಕಗಳು? ಅವನು ಯಾರಿಗೆ ಅನ್ಯಾಯ ಮಾಡಿದಾನೆ? ಅನ್ಯಾಯ ಅವನಿಂದಾನೇ ಆಗಿರ್ಬೇಕು ಅಂತಲ್ಲ ತಾಯಿ, ನಿಮ್ಮ ಕುಟುಂಬದ ಯಾವುದೇ ಸದಸ್ಯರಿಂದಾನೂ ಆಗಿರ್ಬೋದು. ಹಿಂದೆ ನಿಮ್ಮಿಂದಾನೋ ನಿಮ್ಮ ಮನೆಯವರಿಂದಾನೋ ತಿಳಿದು ತಿಳಿದೇನೋ ಅನ್ಯಾಯಗಳು ಆಗಿರ್ಬೋದು. ಅದೇ ಇವತ್ತಿನ ನಿಮ್ಮ ಮನೆ ಪರಿಸ್ಥಿತಿಗೆ ಕಾರಣ ಆಗಿರ್ಬೋದು. ಈಗ ಯಾವುದೇ ಕಾರಣಕ್ಕೂ ಒಂದು ಹೆಣ್ಣಿಗೆ ನಿಮ್ಮನೆಯಿಂದ ಅನ್ಯಾಯ ಆಗ್ಬಾರ್ದು. ಆ ಹುಡುಗಿ ನಿಮ್ಮನೆ ಮಹಾಲಕ್ಷ್ಮಿ. ಅವಳು ನಿಮ್ಮ ಮೊಮ್ಮಗನ್ನ ಮಾತ್ರ ಅಲ್ಲ, ನಿಮ್ಮ ಮನೆಯವರೆಲ್ಲರನ್ನ ಕಾಪಾಡ್ಕೋತಾರೆ. ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನೋ ವಲ್ಲಿ ದೇವಸೇನ ಸುಬ್ರಹ್ಮಣ್ಯ ಸ್ವಾಮಿ ಪ್ರಚೋದಯಾತ್. ಏಕಹರ್ತಿ ನೀರಾಜನಂ ಸಮರ್ಪಯಾಮಿ. ಶಾಂತಮ್ಮ, ನೀವು ಮಗಳು ಅಳಿಯನ ಹೆಸರಲ್ಲಿ ಪೂಜೆಗೆ ಹಣ್ಣುಕಾಯಿ ಕೊಟ್ಟಿದ್ರಿ, ಮಂಗಳಾರತಿ ತಗೊಳ್ಳಿ. ಪೂಜಾರಪ್ಪ, ಮುತ್ತೈದರಾಗಿ ನಾವು ನಿಂತ್ಕೊಂಡಿದೀವಿ. ಫಸ್ಟ್ ಮಂಗಳಾರತಿ ನಮಗ್ ಕೊಟ್ಟು ಆಮೇಲೆ ಆ ಕಡೆ ಕೊಡಿ. ಏನಮ್ಮ ಹಂಗೆ ಹೇಳ್ತಾ ಇದೀಯಾ? ನನ್ನ ತಂಗಿನೂ ಮುತ್ತೈದೆ ಅಲ್ವಾ? ಹೂ ಮುಡ್ಕೊಂಡಿಲ್ವಾ? ಕುಂಕುಮ ಇಟ್ಕೊಂಡಿಲ್ವಾ? ಕಾಣಿಸ್ತಾ ಇಲ್ವಾ ನಿನಗೆ? ಹೂವು ಕುಂಕುಮ ಎಲ್ಲ ಐತೆ, ಆದ್ರೆ ಕತ್ತಲ್ ತಾಲಿ ಐತಾ? ಜೊತೆ ಗಂಡ ಇದ್ದಾನಾ? ಏಯ್ ಗೋವಿಂದ, ಸ್ವಲ್ಪ ಹೊತ್ತಿಗೆ ಮುಂಚೆ ಹುಡುಗರನ್ನ ಕಳ್ಸಿ ಹೊಡ್ಸೋಕ್ ನೋಡ್ತೀಯ, ಇವಾಗ ನೋಡಿದ್ರೆ ಹಿಂಗ್ ಮಾತಾಡ್ತಿದ್ಯಾ? ಅದೆಲ್ಲ ಇರ್ಲಿ, ಅರ್ಚನೆ ಮಾಡ್ಸಕ್ಕೆ ನಿನ್ ಗಂಡನ ಹೆಸರು ನೋಡುವ. ನನ್ ಗಂಡನ ಹೆಸರು ಶೌರ್ಯ. ಓಹೋ, ಈಗ ಒಂದು ನಕ್ಷತ್ರ ಗೋತ್ರ ಹೇಳು ನೋಡುವ. ಏನಣ್ಣ ಆಯ್ತು? ಗೋವಿಂದ ಯಾಕೆ ಹೀಗಾಡ್ತಿದ್ದಾನೆ? ಅಲ್ಲಮ್ಮ, ಅವನು ಎಂತವನು ಅಂತ ಗೊತ್ತಿರೋದೇ ಅಲ್ವೇನಮ್ಮ? ವೃಷಭ ರಾಶಿ ಕೃತಿಕಾ ನಕ್ಷತ್ರ. ವೃಷಭ ರಾಶಿ ಕೃತಿಕಾ ನಕ್ಷತ್ರ. ಅರ್ಚಕರೇ, ನನ್ನ ಗೋತ್ರ ಭಾರದ್ವಾಜ, ರಾಶಿ ವೃಷಭ, ಕೃತಿಕಾ ನಕ್ಷತ್ರ. ಇವಳು ನನ್ನ ಹೆಂಡತಿ ಲಲಿತಾಂಬಿಕೆ ಕೃಷ್ಣಪ್ರಿಯೆ ಸಂಧ್ಯಾ ರೇವತಿ.
ಇವಳ ರಾಶಿ ಮಕರ, ನಕ್ಷತ್ರ ಶ್ರವಣ, ಗೋತ್ರ ವಸಿಷ್ಠ. ಪರವಾಗಿಲ್ವೇ, ನಿಂಗೆಲ್ಲ ಗೊತ್ತೈತೆ. ಶಾಂತವ್ವ, ನೀನ್ ಹೇಳು, ನಿನ್ ಗಂಡನ ನಕ್ಷತ್ರ ಗೋತ್ರ ಯಾವುದಂತ. ಹೋಗ್ಲಿ, ಈ ನಿನ್ ಮಗಳು ಕೊಟ್ಟವನಲ್ಲ, ಕೊನೆ ಪಕ್ಷ ಅವನ ಹೆಸರಾದ್ರೂ ಹೇಳು, ನಾವು ಕೇಳುವ. ಇಷ್ಟು ವರ್ಷ ಆಯ್ತು, ಲಡ್ಡುನ ಅಪ್ಪನ ಹೆಸರು ಏನು ಅಂತ ಯಾರಿಗೂ ಗೊತ್ತಿಲ್ಲ. ಇವತ್ತು ನಾವೆಲ್ಲ ಕೇಳಿಸ್ಕೊಂತೀವಿ, ಹೇಳು ಮತ್ತೆ. ಏ ಗೋವಿಂದ, ನಿಂದು ಅತಿ ಆಯ್ತು. ದೇವರ ಸನ್ನಿಧಿಯಲ್ಲಿ ನಿಂತು ಹಿಂಗೆಲ್ಲ ಮಾತಾಡ್ತೀಯಲ್ಲ. ಅರೆ, ನಾನೇನ್ ಹೇಳ್ಬಾರ್ದು ಹೇಳ್ದೆ, ನೀನೇ ತಾನೇ ಅವಳು ಮುತ್ತೈದೆ ಅಂತ ಹೇಳಿ. ಅಪ್ಪ ಹೊರಡಣ್ವಾ. ಮಗಳೇ, ಶೌರ್ಯ ಅದೇ ಊರಿಗೆ ಹೋಗಿರ್ತಾನೆ ಅಂತ ನಿನಗೆ ಕರೆಕ್ಟಾಗಿ ಗೊತ್ತು ತಾನೆ? ಎಸ್ ಅಪ್ಪ, ಐ ಆಮ್ 100% ಶೋರ್. ಅವ್ನು ಅಲ್ಲೇ ಹೋಗಿರ್ತಾನೆ. ಅವನು ನನಗೆ ಚೆನ್ನಾಗಿ ಗೊತ್ತಿದೆ. ಅಲ್ಲಿ ಒಂದು ಟೆಂಪಲ್ ಸಹ ಇದೆ. ದೆನ್ ಲೆಟ್ಸ್ ಗೋ. ನೀನು ಅವನು ನೋಡ್ದೆ, ಅವನ ಜೊತೆ ಮಾತಾಡ್ದೆ, ಈ ತರ ಕಣ್ಣೀರ್ ಹಾಕೋದನ್ನ ನನ್ನ ಕೈ ನೋಡಕ್ ಆಗಲ್ಲಮ್ಮ. ಅದಕ್ಕೆ ನಿನ್ನನ್ನ ನಾನು ಅಲ್ಲಿ ಕರ್ಕೊಂಡು ಹೋಗ್ತಾ ಇರೋದು. ಥ್ಯಾಂಕ್ಸ್ ಅಪ್ಪ. ಮಗಳೇ, ನೀನ್ ಏನ್ ಯೋಚನೆ ಮಾಡ್ತಿದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಮ್ಮಂಗೆ ಹೇಳ್ದೆ ಕೇಳ್ದೆ ಹೋಗೋದು ಹೇಗೆ ಅಂತ ಅಲ್ವಾ? ಹೌದು. ಅಮ್ಮ ಕೇಳಿದ್ರ? ಡೋಂಟ್ ವರಿ ಮಗಳೇ, ನಿಮ್ಮಮ್ಮನ್ನ ನಾನ್ ಮ್ಯಾನೇಜ್ ಮಾಡ್ತೀನಿ. ಏನೋ ಒಂದು ಹೇಳಿ ಕನ್ವಿನ್ಸ್ ಮಾಡೋದು ನನ್ನ ಜವಾಬ್ದಾರಿ. ಓಕೆ?